ನಮಸ್ಕಾರ, ವೆಲ್ಕಮ್ ಟು ಕ್ಷತ್ರಿಯ ಲಾಗ್ಸ್. ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಕಾರ್ತಿಕ ಪೂಜೆನ ದೇವಸ್ಥಾನದಲ್ಲಿ ಮಾಡಿದ್ರು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನನ್ನ ತಂಗಿ ಮತ್ತು ನಮ್ಮ ಅಜ್ಜಿ ಎಳುಬತ್ತಿನ ಕಟ್ತಾ ಇದ್ದಾರೆ. ನನ್ನ ತಂಗಿ ಮತ್ತು ನನ್ನ ತಮ್ಮ ಬೋಟಿ ಐಸ್ ಕ್ರೀಮ್ನ ತಿಂತಾಯಿದ್ರು. ಆಫ್ಟರ್ ಲಾಂಗ್ ಟೈಮ್ ಈ ಥರ ಐಸ್ ಕ್ರೀಮ್ನ ಅವ್ರು ತಿಂತಿರೋದು. ಈ ಥರ ಐಸ್ ಕ್ರೀಮ್ ನಾವು ಚೈಲ್ಡ್ಹುಡ್ಡಲ್ಲಿದ್ದಾಗ 50 ಪೈಸೆಗೆ ಅಂತ ಸಿಗ್ತಾ ಇದ್ದಿದ್ದು. ಹೂ ಬಿಡ್ಸೋಕ್ಕೆ ಅಂತ ಹಿಂದ್ಗಡೆ ಹೋದ್ವಿ. ಅಲ್ಲಿ ನಿಂಬೆ ಹಣ್ಣಿನ ಗಿಡ ತುಂಬ ಚೆನ್ನಾಗಿ ನಿಂಬೆಹಣ್ಣನ್ನ ಬಿಟ್ಟಿದ್ದು ನಿಂಬೆಹಣ್ಣು ಗಿಡದಲ್ಲಿ. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ನ ಸಣ್ಣದಾಗಿ ತೆಕ್ಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದ್ದು ನೋಡೋಕ್ಕೆ. ಕಾರ್ತಿಕ ಪೂಜೆ ಅನ್ನೋದು ದೇವಸ್ಥಾನದಲ್ಲಿ ಫಲಹಾರಕ್ಕೆ ಅಂತ ಬಾಳೆಹಣ್ಣು ರಸಾಯನ ಫಲಹಾರ ಮಾಡಿದ್ವಿ, ಅಂದರೆ ಪ್ರಸಾದ ಮಾಡಿದ್ವಿ. ಎಳುಬತ್ತಿನ ದೇವಸ್ಥಾನ ಮುಂದ್ಗಡೆ ಇರುವ ಸ್ಟ್ಯಾಂಡಲ್ಲಿ ಎಳುಬತ್ತಿ ಹಚ್ಚಿ ಆಮೇಲೆ ದೇವಸ್ಥಾನ ಹೊರಗಡೆಯಿಂದ ಹೆಂಗೆ ಕಾಣುತ್ತೆ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ. ಮಂಗಳಾರತಿ ಆಯಿತು, ಪ್ರಸಾದನ ವಿನಿಯೋಗ ಮಾಡ್ತಿದ್ದಾರೆ. ನಂತರ ನಮ್ಮೂರ ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ಬರೀ ಹೊರಗಡೆ ಕ್ಲಿಪ್ಪಿಂಗ್ಸ್ನ ಮಾತ್ರ ತೆಗೊಳಕ್ಕೆ ಸಾಧ್ಯ ಆಯಿತು. ಮನೆಗೆ ಬಂದಾದಮೇಲೆ ಅಜ್ಜಿ ವಡೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿತ್ತು. ಹಂಗಾಗಿ ವಡೆನ ಎಣ್ಣೆಲಿ ಕರಿಯೋದು ಮಾತ್ರ ನನ್ನ ಕೆಲಸ ಆಯಿತು. ವಡೆ ಕರೆದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಕಾರ್ತಿಕ ಪೂಜೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.